ಏನು ಯಾರೋ ಬಂದಾಗ ಮನವಿ ಕೊಡೋದು, ಜಾಗೃತಿ ಮಾಡೋದು ಅಷ್ಟೈತ್ರಿ. ಅವ್ರು ಬಂದಿಲ್ಲ ನಾವು ಮಾಡೈತೀವಿ, ನಿಮ್ಗೆ ಎಲ್ಲ ಮಾಡಿದ್ವಿ, ಕೌದಲಿ ತಾಲೂಕೊಂದು ಮಾಡಿದ್ರೆ ಆಯ್ತು ಅಂತೇಳಿ ಅವರು ಬಂದು ಶಾಸಕರು ಬಂದಲ್ಲಿ ಹೇಳ್ತಿರ್ತಾರೆ ರೀ. ಎಲ್ಲರೂ ಚಪ್ಪಾಳಿ ಬಿಡ್ತಾರೆ, ಆನಂದ ಪಡ್ತಾರೆ, ಅಷ್ಟೇ ನಡೆದೈತೆ ರೀ. ಆದ್ರೆ ಅಲ್ಲಿ ಏನು ನಡಿಬೇಕಿರಲ್ಲ, ಅಲ್ಲಿ ವಿಧಾನಸೌಧದೊಳಗೆ ಆ ಕೆಲಸ ಇನ್ನೂ ನಡೆದಿಲ್ಲ ಅಂತೇಳಿ ನನಗೆ ಅನಿಸ್ತೈತೆ ರೀ. ಅದಕ್ಕಾಗಿ ಆ ಕೆಲಸವನ್ನು ನಮ್ಮ ಕ್ಷೇತ್ರದ ಶಾಸಕರು ಲೋಕಲಲ್ಲಿ ನಿಮ್ಮ ಅನೇಕ ರಾಜಕೀಯ ನಾಯಕರು ಇದ್ದಾರಲ್ಲ, ಅವರು ಪ್ರೆಷರ್ ಮಾಡಿರ್ಬೇಕಲ್ಲ. ಅವರು ಮಾಡ್ಬೇಕ್ರೆ, ಅವರು ಎಲ್ಲ ಒಟ್ಟು ವಯಸ್ಸು ಆಗ್ಯವರು, ಅನಾರೋಗ್ಯ ಕಾಡ್ತಾವೆ, ಮತ್ತು ಈ ಹೊಸ ಟ್ರೆಂಡು ಬರ್ಬೇಕ್ರಿ. ಅದಕ್ಕೆ ಅನುಕೂಲ ಸ್ವಲ್ಪ ದಿನ ತಿಂತಾವಂತ ನನಗೆ ಅನಿಸ್ತೈತೆ ರೀ. ಹೊಸ ಟ್ರೆಂಡ್ ರೆಡಿ ಆಗ್ಬೇಕ್ರಿ, ಆಗ್ಬೇಕ್ರಿ. ಅದು ಹೊಸ ಟ್ರೆಂಡ್ ಬೇಕ್ರಿ. ಯಾಕಂದ್ರೆ ರೀ ನನ್ನ ಊರು, ನನ್ನ ಜನ, ನನ್ನ ಭಾಷೆ, ನನ್ನ ನಾಡು, ಈ ಪ್ರಜ್ಞೆ ಬೇಕ್ರಿ. ಇವತ್ತಿನ ಅತಿರೇಕದ ಆಧುನೀಕರಣ ಗಾಳಿ ಒಳಗೆ ಅದಿಲ್ಲ. ಅವರು ಏನಾದರೂ ಪ್ರೆಷರ್ ಮಾಡ್ತಿರ್ಬೇಕಲ್ರಿ. ಹಿಂಗೆ ಹೇಳಿದಾರೆ, ಮನೆಗೆ ಕೊಟ್ಟಾರೆ ಅವರು, ಎಲ್ಲರೂ ಕರ್ಕೊಂಡು ಹೋಗಿ ಕೊಟ್ಟಿದ್ದೈತೆ ರೀ. ಅಷ್ಟೇ ಐತೆ ರೀ. ಅದ್ರ ಒಟ್ಟೆ ಮುಂದೆ ಹೋಗ್ತಾ ಇಲ್ಲ ಆ ಪ್ರಮಾಣ. ನೀವೇನು ಬಯಸ್ತಾ ಇದ್ರೆ ಆ ಪ್ರಮಾಣದಲ್ಲಿ ಆ ಪ್ರಮಾಣದಾಗಂತೂ ಆಗೇ ಇಲ್ರಿ. ಅದು ಆಗೇ ಇಲ್ರಿ. ವಿ ಎಸ್ ಕೌದಲಿ ಇದ್ದಾಗ ಆಗಲಿಲ್ಲ ರೀ. ಈಗ ಇವ್ರು ಇದ್ದಾಗ, ಈಗ ಆ ಕಡೆ ಬಂದಾಗ, ಆ ಭಾಗಕ್ಕೆ ಬಂದಾಗ ನಿಮ್ದೇನಿಲ್ಲ, ಎಲ್ಲ ಮಾಡಿದ್ವಿ ಕೆಲಸ, ತಾಲೂಕೊಂದು ಘೋಷಣೆ ಮಾಡಿರಿ, ಎಲ್ಲ ಮುಗಿದು ಹೋಗ್ತು ಅಂತ ಹೇಳ್ತಾರೆ ಅವರು. ಆದ್ರೆ ಕೆಲಸ ಆಗೋ ಮಟ್ಟ ನಮಗಿದಿಲ್ಲ ಅಲ್ರಿ, ಅದು ಆಗಲೇಬೇಕು. ಮತ್ತು ಇನ್ನೊಂದು ನಿಮಗೆ ಕೊನೆಯದಾಗಿ ಕೇಳುವಂಥದ್ದು, ಈಗ ಒಂದೇಳಿ ನಾಳೆ ಹೇಗಂದ್ರೆ ಡಿಸೆಂಬರ್ 31 ಇದು ಜಿಲ್ಲಾ ಮತ್ತು ತಾಲೂಕು ಘೋಷಣೆಗಳು ಆಗ್ಬೋದು ಅಂತೇಳಿ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಈಗ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ ತಿಳಿಸದ ಜನಗಣತಿ ಆಯ್ತು, ಮುಂದೆ ಮತಕ್ಷೇತ್ರಗಳದ್ದು ವಿಂಗಡಣೆ ಮಾಡೋದು ಬರೋದು ಇಲ್ಲ ಬರುವಂಥವಲ್ಲ. ಅದೇನಾರ ಆಯ್ತಪ್ಪ 31 ಒಳಗೆ ಕೊಡ್ಬೇಕಂತ ಹೇಳಿದಾರೆ. ಅದು ದಾಟಿದಪ್ಪ ಅಂತಂದ್ರೆ ಮತ್ತೆ ಎಂದೂ ಆಗುವಂಥ ಪರಿಸ್ಥಿತಿ ಬರ್ತದ. ಅದಕ್ಕಾಗಿ ನೀವು ತೀವ್ರವಾಗಿ ಮಾಡುವಂಥದ್ದಕ್ಕೆ ಏನಾದ್ರು ಪ್ರೆಷರ್ ಮಾಡಿ ನಿಮ್ಮ ಶಾಸಕರಿಗೆ ಅಥವಾ ಉಸ್ತುವಾರಿಯವರಿಗೆ ಭೇಟಿಯಾಗಿ ಮನವಿ ಇಷ್ಟೊಳಗೆ ಸಲ್ಲಿಸಲಿಕ್ಕೆ ಹೊರಟಿದ್ದೀರೋ, ಏನು ಮಾಡಿ ಹೊರಟಿದ್ದೀರಿ ನಿಮ್ಮದು? ಈಗ ಮೊನ್ನೆ ಒಂದಿಷ್ಟು ನಾವು ಇಲ್ಲೇ ಸುವರ್ಣಸೌಧ ಬೆಳಗಾವಿ ಒಳಗೆ ಮನವಿ ಸಲ್ಲಿಸಿದ್ದೀವಿ ರೀ. ನಮಗೂಡ ಸಿದ್ದಣ್ಣ ಹಳ್ಳೂರು ಅಂಥೇಳಿ ನಮ್ಮ ಜನಪರ ಚಿಂತನ ವೇದಿಕೆ ಅಧ್ಯಕ್ಷರವ್ರು ರೀ. ಅವ್ರು ಕೂಡ ಅನಿಲ್ ದಳವಾಯಿ ಅಂತ ಹೇಳಿದಾರೆ ರೀ. ನಾವು ಅದೀವಿ ಒಂದಿಷ್ಟು ಚೆನ್ನಾಗಿ ಕುಡ್ಕೊಂಡು ಮೊನ್ನೆ ಇದನ್ನು ಮಾಡೀವಿ ರೀ. ಇಲ್ಲಿ ಕಂದಾಯ ಸಚಿವರಿಗೂ ಕೊಟ್ಟಿವಿ ರೀ, ಸಿದ್ದರಾಮಯ್ಯನವ್ರಿಗೂ ಮುಟ್ಟಿಸೋ ಕೆಲಸ ಮಾಡಿದೀವಿ ರೀ. ಈಗ ಮತ್ತೀಗ ಇಷ್ಟರೊಳಗೆ ಬೆಂಗಳೂರಿಗೆ ಹೋಗಿ ನಾವು ಮಾಡೋ ಕೆಲಸ ನಮಗೆ ಎಷ್ಟು ಸಾಧ್ಯತೆ ಅಷ್ಟು ಮಾಡಾಕತ್ತೀವಿ ರೀ. ಯಾಕಂದ್ರೆ ನಿಮ್ಗೆ ಗೊತ್ತಾಯ್ತು ರೀ, ನಾನಂತೂ ಯಾವ ರಾಜಕೀಯ ದುರುಣನೂ ಅಲ್ಲ, ಬಂಡವಾಳ ಸಾಯಿನೂ ಅಲ್ಲ, ಏನ್ರಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ರೀ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಪ್ರಕಾಶ್ ಕೋಟಿತೋಟ ಅವರು ಕೌದಲಿಗಿ ತಾಲೂಕು ಆಗೋದಕ್ಕಾಗಿ ಏನೇನು ಮಾಡಬೇಕಾಗಿತ್ತು ಇತಿಹಾಸದಲ್ಲೇ ಅದು ಮಾಡಾಕಿದ ಇತಿಹಾಸ ನಡೆಯೋದ್ರ ಜೊತೆಗೆ ಈಗ ತಾವು ಅದು ಹೋರಾಟ ಮಾಡ್ತಾ ಇದ್ದೀವಿ, ಮುಂದುವರಿತಾ ಇದ್ದೀವಿ, ಪ್ರತಿಯೊಬ್ಬರು ಭೇಟಿ ಆಗ್ತಾ ಇದ್ದೀವಿ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಅವರು ಸಹ ಆಸಕ್ತಿ ತೋರಿಸಿದಾರೆ. ಮಾತೃ ಪ್ರವಾಸ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಮತ್ತು ಅದು ಕೌದಲಿಗಿ ತಾಲೂಕು ಆಗಬೇಕಾಗಿದ್ದು ನ್ಯಾಯಸಮ್ಮತ, ನ್ಯಾಯಪೂರ್ಣ ಮತ್ತು ಅದೇ ಕಾಲಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರು ಮಾಡಿ ತೋರಿಸಿದರಂತೆ, ಮಾಡಿದರಂತೆ, ಸಿದ್ದರಾಮಯ್ಯ ಒಪ್ಪಿದ್ರೆ ನಿಶ್ಚಿತವಾಗಿಯೂ ಆ ಭಾಗದ ಜನ ಇವರಿಗೆ ಋಣಿ ಇರ್ತದೆ ಅನ್ನೋದು ಎರಡು ಮಾತಿಲ್ಲ. ನೋಡು ಏನಾಗ್ತದೆ ಭವಿಷ್ಯದಲ್ಲಿ, ಏನಾದರೂ ಭವಿಷ್ಯದ ಗರ್ಭದಲ್ಲಿ ಪ್ರಯತ್ನ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಅವ್ರು ಹೇಳೋದು ನೋಡಿದ್ರೆ. ಮತ್ತು ಜೊತೆಗೆ ಇವರ ಜೊತೆಗಾರರು ಹೋರಾಟ ನಡೆಸಿದ್ದಾರೆ. ಆಗಲಿ ಆದಷ್ಟು ಬೇಗನೆ ಕೌದಲಿಗಿ ತಾಲೂಕು ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳಿಕೊಳ್ತಾ ಸಿದ್ದರಾಮಯ್ಯ ಸರ್ಕಾರ ಇನ್ನಷ್ಟು ಒತ್ತಾಯ ಮಾಡ್ತಾ ತಾವು ಬಂದ್ರಿ, ಕೌದಲಿಗಿ ಬಗ್ಗೆ ಒಂದಿಷ್ಟು ಮಾಹಿತಿ ಒದಗಿಸಿದ್ರಿ. ಜಿಲ್ಲೆ ಗೋಕಾಕ್ ಜಿಲ್ಲೆ ಆಗಲಿ, ಜೊತೆಗೆ ನಮ್ಮ ಕೌದಲಿಗಿ ತಾಲೂಕು ಆಗಲಿ ಅನ್ನುವಂಥ ಸದಭಿಪ್ರಾಯ ಅದೈತೆ ಐತೆ ನಮ್ದು ಯಾವಾಗಿದ್ರು. ಅದಷ್ಟೇ ನಿಮ್ಗೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಇಲ್ಲಿವರೆಗೆ ನೀವು ನೋಡಿದ್ರಲ್ಲ ವಿಶೇಷ ಈ ಸಂದರ್ಶನವನ್ನು, ಇದರಲ್ಲಿ ವಿಶೇಷ ವ್ಯತ್ಯಾಸ ಕೊಟ್ಟು ಹೇಳಿದಂಥದ್ದು ಏನಪ್ಪಾ ಅಂತಂದ್ರೆ ಕೌದಲಿಗಿ ತಾಲೂಕು ಆಗಲಿ ಅನ್ನುವಂಥದ್ದು. ಅದ್ರ ಜೊತೆಗೆ ನಿಮ್ಗೆ ಲೈಕ್ ಆಗಿರ್ಬೋದು, ಇದು ಲೈಕ್ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಸುಖ 60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.